ಸರ್ ನಮಸ್ಕಾರ. ಈ ದಿವಸ ನಾವು ಬಸವರಾಜ್ ಗುಜ್ರಿ ಅವ್ರ ಕೌಲ್ ಬಜಾರ್ದಲ್ಲಿ ಒಂದು ಶಕ್ತಿ, ಯಾಕಂದರೆ ಸುತ್ತಮುತ್ತಲು ಕೌಲ್ ಬಜಾರ್ ಭಾಗಕ್ಕೆ ಒಳ್ಳೆಯ ಹೆಸರಾಂತ ಲೀಡ್ರುಗಳು ಹಾಗೂ ಭಾಳಷ್ಟು ಸಮಾಜ ಸೇವೆ ಮಾಡ್ಕೊತ ಬಂದಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಲ್ಲಿ ನಾಗೇಂದ್ರಣ್ಣವರು ಯರ್ಸಮ್ಮಣ್ಣವ್ರ ತಗ ಬಂದಿದ್ದೀವಿ. ಏನು ಮುಖ್ಯವಾಗಿ ವಿಷಯ ಅಂದರೆ ಬಸವರಾಜ್ ಅವರಿಗೆ ಒಂದು APMC ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿ ನಾವೆಲ್ಲ ಕೌಲ್ ಬಜಾರ್ ಭಾಗದ ಎಲ್ಲ ಕಮ್ಯುನಿಟಿ, ಎಲ್ಲ ಸಮುದಾಯದವ್ರು ಕಲಿತು ಅವರು ಒಳ್ಳೆಯ ವ್ಯಕ್ತಿತ್ವ ನೋಡಿಕೊಂಡು ಎಲ್ಲ ಸಮಾಜದವ್ರು ನಾವು ಸಮಾಜದವ್ರು ಸಪೋರ್ಟ್ ಮಾಡ್ತಾಯಿದ್ದೀವಿ. ಅವರಿಗೆ ನಾವು ದಯಮಾಡಿ ನಾವು ನಾಗೇಂದ್ರಣ್ಣಲ್ಲಿ ಮನವಿ ಮಾಡ್ತೀವಿ, ಭರತ್ ರೆಡ್ಡಿಯಲ್ಲಿ ಮನವಿ ಮಾಡ್ತೀವಿ, ನಾಸಿರ್ ಹುಸೇನ್ ಸರ್ ಹತ್ರ ಮತ್ತು ನಮ್ಮ ಯರ್ಸಮ್ಮಣ್ಣವ್ರ ಹತ್ರ ನಾವು ಅವ್ರಿಗೆ APMC ಅಧ್ಯಕ್ಷ ಸ್ಥಾನ ಪೋಸ್ಟ್ ಕೊಡಬೇಕಂತ ನಾವೆಲ್ಲರೂ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತೀವಿ. ದಯಮಾಡಿ ಅಂಥವ್ರಿಗೆ ಅವಕಾಶ ಕೊಡಬೇಕು. ಒಳ್ಳೆಯ ಒಂದು ಸಮಾಜದ ಕಳಕಳಿ ಇರೋಂಥ ವ್ಯಕ್ತಿ, ದಯಮಾಡಿ ಅವ್ರಿಗೆ APMC ಅಧ್ಯಕ್ಷ ಸ್ಥಾನ ಕೊಡಬೇಕಂತ ನಿಮ್ಮ ಮನವಿ ಮೀಡಿಯಾ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಾಗಲಿಕೆರೆ ಗೋವಿಂದ ಅಂತೇಳಿ. ಉದ್ದೇಶ ಇಷ್ಟೇ, ನಾವು ಇಷ್ಟು ಜನ ಸೇರೋಕೆ ಒಂದು ಕಾರಣ ಏನಂದರೆ, ನಮ್ಮ ಕೌಲ್ ಬಜಾರ್ ಭಾಗಕ್ಕೆ ಒಂದು ಮುಖ್ಯವಾದ ವಿಷಯಕ್ಕೆ ಇಲ್ಲಿ ಸೇರಿದ್ವಿ. ಯಾಕಂದರೆ ಯರ್ಸಮ್ಮಣ್ಣ ಅಂದರೆ ಡಿಸೈಡೆಡ್ ಕೌಲ್ ಬಜಾರ್ಗೆ 11 ವಾರ್ಡ್ಗೆ ಅವರು ಅಂತಿಮ ನಿರ್ಣಯ ಅಂದರೆ ಅವರು MLA ಹತ್ರ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಬಸವರಾಜಣ್ಣ ಸತತವಾಗಿ 30 ವರ್ಷ ರಾಜಕಾರಣಿ. ಅವರು ಇಷ್ಟು ಜನ ಮನಸ್ಸು ಗೆದ್ದಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತು ಅವ್ರು ಎಂಥ ವ್ಯಕ್ತಿ ಅಂತೇಳಿ. ಅವರಿಗೆ ನಾವು ಒಂದು ಸ್ಥಾನಮಾನ ಇಸ್ಕೊಡ್ಬೇಕಂತೇಳಿ ಗಟ್ಟಿ ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲರೂ, ನಮ್ಮೆಲ್ಲರ ಪರವಾಗಿ. ಅವ್ರಿಗೆ ಈಗ APMCದು ಅಧ್ಯಕ್ಷ ಸ್ಥಾನ ಖಾಲಿ ಇದೆ ನಮ್ಮ ಪಕ್ಷದಲ್ಲಿ, ಆ ಸ್ಥಾನ ಅವರಿಗೆ ನೀಡಬೇಕಂತೇಳಿ ಬಸವರಾಜಣ್ಣನ ಪರವಾಗಿ ಇಷ್ಟು ಜನ ಬಂದಿದ್ದೀವಿ ನಾವು. ಯಾವುದೇ ರೀತಿ ಥರದಾಗಲಿ ಎಲ್ಲರೂ, ಇದರಲ್ಲಿ ಒಂದೇ ಸಮಾಜದವ್ರು ಬಂದಿಲ್ಲ, ಎಲ್ಲ ಸಮಾಜದವ್ರು ಬಂದಿದ್ದಾರೆ. ಅಂದರೆ ಇಷ್ಟು ಜನ ಗಳಿಸಿದ್ದಾರೆ ಅಂದರೆ ಅವ್ರ ವ್ಯಕ್ತಿ ಎಷ್ಟು ಮಟ್ಟಕ್ಕೆ ರಾಜಕಾರಣದಲ್ಲಿ ಉನ್ನತ ಸ್ಥಾನ ತಗೊಂಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಬೇಕು. ಈಗ ಅದೇ ರೀತಿಯಿಂದ ಬಸವರಾಜಣ್ಣವರಿಗೆ ಒಳ್ಳೆ ಸ್ಥಾನವನ್ನು ನೀಡಬೇಕು. ಇದನ್ನು ನಮ್ಮ MLA ಸಾರ್ಗೂ ಮತ್ತು ನಮ್ಮ ಸಿಟಿ ಭರತ್ ರೆಡ್ಡಿ ಸಾರ್ನು ಮತ್ತು ನಮ್ಮ MP ಸಾಹೇಬರು ನಾಸಿರ್ ಸಾರ್ಗೂ ಅವ್ರಿಗೆಲ್ಲರಿಗೂ ನಾವು ರಿಕ್ವೆಸ್ಟ್ ಕೊಟ್ಟು ಅವ್ರ ಹತ್ರ ಮತ್ತೆ ಎಲ್ಲರೂ ಹೋಗಿ ನಾವು ಕೇಳ್ಕೊಂಡು ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಂತೇಳಿ ಕೇಳ್ತೀವಿ ನಾವು. ಇದನ್ನು ಮಾಧ್ಯಮದವ್ರಿಗೆ मैं यहाँ पर हम सब एक जगह जमा होने का मकसद यरसमी मामा के घर के अंदर, ये हमारे NKH गुजरी बसराज में जो एक्स कारपोरेटर है, उनके लिए APMC चेयरमैन पूछने के लिए हमारे MLA साहब नहीं थे, नागेंद्र साहब, और उनके नहीं रहने की वजह से हमारे यरसमी मामा के घर में आकर एक बार उनको मैसेज देंगे MLA साहब को बोलो बोल के। और हमारे पूरे कौल बाज़ार के तमाम नौजवान और बुजुर्ग लीडर्स तमाम मिलके यहाँ आना मकसद एक ही था कि एक बार एक मैसेज देंगे नागेंद्र साहब को और हमारे जनाब नासिर हुसैन साहब को, राज्यसभा के मेंबर है, और MP साहब आने के बाद हम लोग उनको भी जाके मुलाकात करेंगे, उनको भी एक मैसेज देंगे हमारे कौल बाज़ार को एक अच्छा पोजीशन दो, एक अच्छा पोजीशन के लिए हमारे एक मैसेज दो, और कांग्रेस पार्टी को भी एक अच्छी मजबूत होती है। और हमारे बसराज भाई को स्पेशली दो बोल के हमें एक रिक्वेस्ट कर रहे हैं हमारे पार्टी के तरफ से भी रहते, और हमारे नौजवान हमारे तमाम की एक रिक्वेस्ट है कि हमारे बसराज भाई को एक अच्छा पोजीशन दो बोल को। पार्टी के लीडर्स को रिक्वेस्ट करते हैं हमें एक मौका दो बसराज भाई बोल को एक मौका दो बोल को मेरी बात खत्म करता हूँ। जय हिंद, जय कर्नाटक। ಇವತ್ತು ಎಲ್ಲ ಕೌಲ್ ಬಜಾರ್ನ ಎಲ್ಲ ಲೀಡರ್ಗಳು, ಎಲ್ಲ ಕಾರ್ಯಕರ್ತರು, ಎಲ್ಲ ಸಮಾಜದ ಬಂಧುಗಳು ಬಂದು ಯರ್ಸಮ್ಮ ಹತ್ರ ಬೇಡಿಕೆ ನೀಟ್ಟಿದ್ದಾರೆ. ನಮ್ಮ ಗುಜರಿ ಬಸವರಾಜಣ್ಣನವರಿಗೆ APMC ಅಧ್ಯಕ್ಷ ಸ್ಥಾನ ಕೊಡಬೇಕೆಂದು. ಅದೇ ಥರದ ಕೌಲ್ ಬಜಾರಿನಲ್ಲಿ ಬಳ್ಳಾರಿಯ ಜಿಲ್ಲೆಯ ಎಲ್ಲ MLAಗಳು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಗಳೆಲ್ಲ ಸೇರಿ ನಮ್ಮ ಗುಜರಿ ಬಸವರಾಜಣ್ಣನಿಗೆ ಶಿಫಾರಸು ಮಾಡಬೇಕೆಂದು ಎಲ್ಲರಲ್ಲಿ ವಿನಂತಿ.